ಸೊ ಫೈನಲಿ ಮುಂಬೈಗೆ ಬಂದಿದೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮುಂಬೈ ನನಗೆ ಎರಡನೇ ಮನೆ ಆಗುತ್ತೆ ಅಂತ. ಸೊ ಇಟ್ ಈಸ್ ಮೈ ಸೆಕೆಂಡ್ ಹೋಮ್ ನಾವು. ಸೊ ಇವಾಗ ನಾವು ಹೋಗ್ತಾ ಇರೋ ಬೂಟ್ ಕ್ಯಾಂಪು ಮುಂದೆನೇ ಐತೆ, ಅಲ್ಲಿ ಶೋ ಯು ಬನ್ನಿ. ಘನ್ಶ್ಯಾಮ್ ವಿಲ್ಲಾ. ಸೊ ಇದೆ ಬೂಟ್ ಕ್ಯಾಂಪು. ದಿಸ್ ಈಸ್ ಗಾಡ್ ಲೈಕ್ ಬೂಟ್ ಕ್ಯಾಂಪ್. ಸೊ ಒಳಗಡೆ ವಾಟ್ಸಪ್ ಗೈಸ್, ಇವಾಗ ನನಗೆ ಜರ್ಸಿ ಸಿಕ್ಕಿದೆ, ದಿ ಗಾಡ್ ಎಲ್ ಜರ್ಸಿ. ಸೊ ಗಾಡ್ ಲೈಕ್ SMR ಅಫಿಷಿಯಲಿ. हाय गाइस, नमस्कार. हाय गाइस, नमस्कार सब लोगों को. वेलकम टू द व्लॉग. कैसे हो? अब मैं जीगॉड के साथ हूँ. अभी मैं गॉडल बूट कैंप पे हूँ. और कैसा लगा बूट कैंप? ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 2:54. ಸೊ 3 ಗಂಟೆ ಆಗ್ತೈತೆ ಆಲ್ಮೋಸ್ಟ್. ಸೊ ಇವಾಗ ನಾವು ಮುಂಬೈಗೆ ಹೊರಟಿದ್ದೀವಿ. 5 ಗಂಟೆ ಫ್ಲೈಟ್ ಐತೆ, ಅದನ್ನ ಕ್ಯಾಚ್ ಮಾಡಬೇಕು. 1 ಅವರ್ ಚೆಕ್ ಇನ್ ಇರುತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಅಲ್ಲಿಂದ ನಾವು ಮುಂಬೈ ಹೋಗ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬ ಕನ್ನಡ ಗೇಮರ್ನ ಕನಸು, 7 ವರ್ಷಗಳ ಪರಿಶ್ರಮ, ನಾವು ಪಟ್ಟಿದಂಥ ಕಷ್ಟ, ನನ್ನ ಒಂದು ಆಂಬಿಷನ್, ಅದು ಕಂಪ್ಲೀಟ್ ಆಗುವಂಥ ಟೈಮ್ ಬಂದೈತೆ. ಸೊ ತಡ ಮಾಡೋದು ಬೇಡ, ಏರ್ಪೋರ್ಟ್ಗೆ ಹೋಗಿ ಮುಂಬೈಗೆ ಹೋಗಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಗ್ಗೆಸ್ಟ್ ಸರ್ಪ್ರೈಸ್, ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್, ದಿ ವಾಂಟೆಡ್ ಮೂಮೆಂಟ್, ಲೈಕ್ ಮೇಕಿಂಗ್ ಕರ್ನಾಟಕ ಪ್ರೌಡ್ ಅಂತಾರಲ್ಲ, ಆ ಥರ ಮೂಮೆಂಟ್ ಇದು. ಡೋಂಟ್ ಮಿಸ್ ಇಟ್. ನನ್ನ ಜೊತೆ ನೀವು ಸೇರ್ಕೊಳ್ರಿ. ಇನ್ನು ಮುಂದೆ ನೀವು ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿದಷ್ಟು ನಾವು ಬೆಳಿತೀವಿ, ನನ್ನ ಜೊತೆ ಇರೋರು ಬೆಳೀತಾರೆ, ಇನ್ನೊಂದಷ್ಟು ಕನ್ನಡ ಟ್ಯಾಲೆಂಟ್ಸ್ ಗೇಮರ್ಸ್ ಬೆಳೀತಾರೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಯಾಕೆ ಜನರೇ ಬನ್ನಿ ಜನರೇ ಬನ್ನಿ ಜನರೇ ಬನ್ನಿ. ಓಕೆ ಗೈಸ್, ಇವಾಗ ಬಂದಿದ್ದೀನಿ, ಆಚೆ ರೆಡಿ ಆಗೈತೆ, ಕೇಳಿಸ್ತಿದೆ ಗಾಡಿ ಸೌಂಡು. ಸೊ ಫಾರ್ಚುನರಲ್ಲಿ ವಿ ಆರ್ ಗೋಯಿಂಗ್ ಏರ್ಪೋರ್ಟಿಗೆ, ಡ್ರಾಪಿಗೆ. ಇವಾಗ ಕತ್ತೆ ಆಲ್ಮೋಸ್ಟ್ 3 ಗಂಟೆ ಆಯ್ತು. ಸೊ ಹೋಗೋಣ, ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ನೆಕ್ಸ್ಟ್ ವಿಲ್ ಗೋ ಫ್ಲೈಟ್ ಬೋಟಿಂಗ್ ಮಾಡೋಣ. ಒಳಗಡೆ ಏನೇನು ಸಿಗುತ್ತೆ ಏನಾರು ತಿನ್ನೋಣ, ಸ್ವಲ್ಪ ಹೊಟ್ಟೆ ಸಿಗ್ತೈತೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ದಿಸ್ ಈಸ್ ಇದು ನನ್ನ ಬ್ಯಾಗು. ಸೊ ಆಗ ಲೋಡ್ ಆಗ್ತೈತೆ, ಇಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಅದನ್ನು ಕಳಿಸೋದು. ಸೊ ಕಂಪ್ಲೀಟ್ ಇವಾಗ ಬ್ಯಾಗ್ ಆದಮೇಲೆ ನೆಕ್ಸ್ಟ್ ಇವಾಗ ಬೋರ್ಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ನಾನು ಮೇಲ್ಗಡೆ ಹೋಗ್ಬೇಕು. ಬ್ಯಾಗ್ ಮಾತ್ರ ಕಳಿಸ್ತಾರೆ. ಇದೊಂದು ಹ್ಯಾಂಗಿಂಗ್ ಬ್ಯಾಗ್ ಇರುತ್ತೆ. ಸೊ ಬೆಲ್ಟು ಏನಾರು ಹಾಕಿರೋ ಅಲ್ಲಿ ಹೋಗ್ಬೇಕಾದ್ರೆ ಹಂಗೆ ಬಿಚ್ಚಿಸ್ಬಿಡ್ತಾರೆ. ಹೋಗಿ ಏನಾರು ಒಳಗಡೆ ಹೋಗ್ತೀನಿ ನಾನು ಫಸ್ಟ್ ಚೆಕ್ ಇನ್ ಆಗಿ ಹೋಗ್ಲಿ ಬ್ಯಾಗು ಫಸ್ಟ್. ಲೆಟ್ಸಿ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡು ಈ ಬಾಟ್ಲಿ, ನೋಡು ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ? ಟೈಮ್ ಬಂದ್ಬಿಟ್ಟು ಇಟ್ಸ್ ಲೈಕ್ 6:30 ಆಗುತ್ತೆ. ಇನ್ನೂ ಕತ್ಲೆ ಮುಂಬೈಯಲ್ಲಿ, ಇನ್ನೂ ಬೆಳಕೆ ಆಗಿಲ್ಲ. ಸೊ ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಬೂಟ್ ಕ್ಯಾಂಪ್. ಯಾವ ಬೂಟ್ ಕ್ಯಾಂಪು, ಏನು ಕತೆ ಎಲ್ಲ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಸೊ ಇಟ್ಸ್ ರಿವೀಲ್ ಇನ್ ಟೈಮ್. ಲೆಟ್ಸ್ ಗೋ, ಬೂಟ್ ಕ್ಯಾಂಪ್ಗೆ ಹೋಗೋಣ, ರಿವೀಲ್ ಮಾಡೋಣ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಸೊ ಫೈನಲಿ ಮುಂಬೈಗೆ ಬಂದಿದೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮುಂಬೈ ನನಗೆ ಎರಡನೇ ಮನೆ ಆಗುತ್ತೆ ಅಂತ. ಸೊ ಇಟ್ ಈಸ್ ಮೈ ಸೆಕೆಂಡ್ ಹೋಮ್ ನಾವು. ಏನಕ್ಕೆ ಇಲ್ಲಿದ್ದೀನಿ ಅಂತ ತೋರಿಸ್ತೀನಿ. ಸಕ್ಕತ್ತಾಗೈತೆ, ಜಾಗ ಮಾತ್ರ ಫುಲ್ಲು ಪಾಶ್ ಆಗೈತೆ. ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಳಗಡೆ ಇರುತ್ತೆ ಅಂತ ಬೂಟ್ ಕ್ಯಾಂಪು, ಬಟ್ ಹೆವಿ ಪಾಶ್ ಆಗೈತೆ. ಸೊ ಇವಾಗ ನಾವು ಹೋಗ್ತಾ ಇರೋ ಬೂಟ್ ಕ್ಯಾಂಪು ಮುಂದೆನೇ ಐತೆ, ಅಲ್ಲಿ ಶೋ ಯು ಬನ್ನಿ. ಘನ್ಶ್ಯಾಮ್ ವಿಲ್ಲಾ. ಸೊ ಇದೆ ಬೂಟ್ ಕ್ಯಾಂಪು. ಒಳಗಡೆ ಹೋಗೋಣ. ಯಾವ ಬೂಟ್ ಕ್ಯಾಂಪ್ ಅಂತ ಗೊತ್ತಾ ಇದು? ದಿಸ್ ಈಸ್ ಗಾಡ್ ಲೈಕ್ ಬೂಟ್ ಕ್ಯಾಂಪ್. ಸೊ ಒಳಗಡೆ ಹೋಗೋಣ, ನೋಡೋಣ. ಬೂಟ್ ಕ್ಯಾಂಪ್ ಒಳಗಡೆ ಬಂದಿದ್ದೀನಿ ಇವಾಗ. ಸೊ ಸದ್ಯಕ್ಕೆ ಇಲ್ಲಿ ಫ್ರಂಟಲ್ಲಿ ಒಂದು ಕಾರ್ ಐತೆ ಅಷ್ಟೇ. ಸೊ ದಿಸ್ ಈಸ್ ಎಂಟ್ರಿ. ಕಾರ್ಗಳು, ಬೈಕ್ಗಳು ಒಳಗಡೆ ಎಲ್ಲ ಐತೆ. 4 ಫ್ಲೋರ್ ಐತಂತೆ. ಸೊ भाई मेरे को अंदर क्या किधर से जाना है? ये जिम है क्या? जिम ಬೈಕ್ಗಳೆಲ್ಲ ನಾಯೊಂದು ಸಾಕ್ಬಿಟ್ಟವ್ರೆ. ಕೂತಾ आपको है क्या या ಗಾಡೆಲ್ का ಅಂದರೆ ನಮ್ಮದು ಲಿಫ್ಟ್. ದೇವ್ರೆ ಕಾಪಾಡಪ್ಪ. ಗೈಸ್ ಚಲೋ, ಗಾಡ್ ಲೇಕ್ ಬೂಟ್ ಕ್ಯಾಂಪಿಗೆ ಬಂದಿದ್ದೀನಿ. ಸೊ ಇವತ್ತು ಅನೌನ್ಸ್ಮೆಂಟ್ ಆಗ್ತೈತೆ. ನಾನು ಗಾಡ್ ಲೇಕ್ SMR, ಫೈನಲಿ ಗಾಡ್ ಲೇಕ್ SMR ಆಗಿ ಸೈನ್ ಆಗಿದ್ದೀನಿ. 7 ವರ್ಷದ ಕನಸು. ಸೊ ನೋಡೋಣ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನಿರುತ್ತೆ ಅಂತ. ಫಸ್ಟ್ ಹೊಟ್ಟೆ ಸಿಗ್ತೈತೆ, ಯಾರು ತಿನ್ಬೇಕು. ಲೆಟ್ಸ್ ಗೋ. 2 ಗಂಟೆಗೆ ನಾನು ಕಾಯ್ದಿರೋದು ಫ್ಲೈಟ್ ಹತ್ತಿ. ಇವತ್ತು ನೆನ್ನೆ ನೈಟ್ ನಾನು ಮಲಗೇ ಇಲ್ಲ, ಇಲ್ಲಿ ಕಡೆ ಬರಬೇಕು ಅಂತ ನಿದ್ದೆನೂ ಇಲ್ಲ ನನಗೆ. ಸೊ ಇವಾಗ ಹೊಟ್ಟೆ ಹಸಿತೈತೆ, ನನಗೆ ಏನು ಮಾಡಲಿ. ಆರ್ಡ್ರ್ ಮಾಡ್ಕೊಬೇಕು ಅಂದರೆ ಇವಾಗ ಲೊಕೇಶನ್ ಅಡ್ರೆಸ್ ಏನೇನೋ ಕೇಳುತ್ತೆ, ನನಗೆ ಅದೇನೋ ತಲೆನೋ ಗೊತ್ತಿಲ್ಲ. ಸೊ ಅದಕ್ಕೆ ಪಾಪ ಇಲ್ಲಿ ವಾಚ್ಮೆನ್ ಮಾಡೋರು ಇವರೇ ಅಂತ ಅನಿಸುತ್ತೆ. ನನಗೆ ಆಮ್ಲೆಟ್ ಮಾಡ್ಕೊಡ್ತೀನಿ ಅಂತ ಆಮ್ಲೆಟ್ ಮಾಡ್ಕೊಡ್ತಾರೆ. ಸೊ ಕನ್ನಡ ಆಬ್ವಿಯಸ್ಲಿ ಬರೋಲ್ಲ ಇವರಿಗೆ. भैया आपको कन्नड़ आती है नहीं ना? नहीं नहीं किधर से आप? मैं तो यूपी से हूँ. यूपी से. ठीक है, यूपी इंದ ಅಂತೆ. ಕನ್ನಡ ಅಂತೂ ಬರಲ್ಲ, ಹಿಂದಿ ಮಾತಾಡ್ತಾರೆ. ಹಿಂದಿ ನಾನು ಇವಾಗ ಕಲಿಬೇಕು. ಸೊ ಪಾಪ ನನಗೋಸ್ಕರ ಆಮ್ಲೆಟ್ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಳ್ಳಿ. ಭಯ್ಯ आपका नाम क्या है? सुनील.
ಚಲೋ ಥ್ಯಾಂಕ್ ಯು ಸುನಿಲ್ ಭಯ್ಯ. ಅದು ಬಿಟ್ರೆ ಇದು ಗೈಸ್ ದಿಸ್ ಈಸ್ ಔಟ್ಡೋರ್. ಸೊ ಫುಲ್ ಚಿಲ್ ಏರಿಯಾ ಅಂತ ಅನ್ಸುತ್ತೆ. ಇದು ಮಜವಾಗೈತೆ, ಚಾನ್ಸ್ ಸಕ್ಕದಾಗೈತೆ. ಇಲ್ಲಿಂದ ನಿಮ್ಗೆ ಕಾಣಿಸಿದ್ರೆ ಕೆಳಗಡೆಯಿಂದ ನೋಡಿದ್ರೆ ದಿಲ್ಸೆ ಗಾಡ್ ಲೇಕ್ ಕಾಣಿಸ್ತಾ ಇರ್ಬೋದು. ಅದು ಬಿಟ್ರೆ ಗಾಡ್ ಲೇಕ್ ಲೋಗೋ. ಸೊ ಈ ಸೈಡ್ ಲೋಗೋ ಐತೆ, ನನ್ನ ಲೋಗೋ ಐತಲ್ಲ ಇವಾಗ ಗಾಡ್ ಲೇಕ್ದು ನಂದು ಸೇಮ್ ಲೋಗೋ, ಎಲ್ಲೋ ಮತ್ತೆ ಬ್ಲ್ಯಾಕು ಸೇಮ್ ಕಲರ್. ಫ್ರಂಟಲ್ಲಿ ನೀವು ನೋಡಿದ್ರೆ ಗೈಸ್ ಈ ಥರ ಮೈನ್ ರೋಡ್ ವ್ಯೂ ಫುಲ್ಲು ಮಜಾ ಅಂತ ಅನ್ಕೊಳ್ರಿ. ಚೆನ್ನಾಗೈತಪ್ಪ ಇದು ಫುಲ್. ನೋಡ್ರಿ ಇದು ದೊಡ್ಡ ಏರಿಯಾ. ಏನು ಮಾಡಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬೂಟ್ ಕ್ಯಾಂಪ್, ಅಲ್ಲ ದಿಸ್ ಈಸ್ ದ ಬಿಗ್ಗೆಸ್ಟ್ ಬೂಟ್ ಕ್ಯಾಂಪ್ ಅಂತ ಅನ್ಸುತ್ತೆ ರೈಟ್ ನೌ ಇನ್ ಇಂಡಿಯಾ. ನನಗೆ ಗೊತ್ತಿರೋ ಥರ, ಬಿಕಾಸ್ ನಾನು ಬಂದಿರೋದೇ ನಾನು ಜಾಸ್ತಿ ಯಾರ ಜೊತೆ ಕೆಲಸ ಮಾಡಿಲ್ಲ. ಆ್ಯಂಡ್ ಮಾಡಿದ್ದೀನಿ ಫಸ್ಟ್ ಟೈಮ್ ಒಂದು ಚೂಸ್ ಮಾಡಿದ್ದೀನಿ ಅಂತ ಅಂದರೆ ತುಂಬ ಕಷ್ಟಪಟ್ಟು ಚೂಸ್ ಮಾಡಿದ್ದೀನಿ, ತುಂಬ ಕಷ್ಟಪಟ್ಟು ಸಿಕ್ಕಿದೆ ನನಗೆ ಅಂತ. ಲೆಟ್ಸ್ ಗೋ. ನೆಕ್ಸ್ಟ್ ಏನೇನೈತೆ ನೋಡೋಣ. ಇನ್ನೂ 3 ಫ್ಲೋರು ಬೂಟ್ ಕ್ಯಾಂಪ್ ಕಂಪ್ಲೀಟ್ ಕೆಳಗಡೆಯಿಂದ ಮೇಲ್ಗಡೆ ಬೇಕಂತ ತೋರಿಸ್ತೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನೊಂದು ವಿಡಿಯೋ ಆಗುತ್ತೆ, ಆ ವಿಡಿಯೋಗೂ ವ್ಯೂಸ್ ಬರುತ್ತೆ, ಆ ವಿಡಿಯೋಗೂ ದುಡ್ಡು ಬರುತ್ತೆ ಅಂತ ನೋಡ್ಮೇಲೆ ಸುಮ್ಮನೆ ಹೇಳಿದೆ. ಸೊ ಚೆನ್ನಾಗಿರುತ್ತೆ, ಹೊಸ ಕಾಂಟೆಂಟ್ ಎಲ್ಲರ ಜೊತೆ ಸೇರ್ಕೊಂಡು ಮಾಡಿದೆ. ನಾನು ಒಳ್ಳೆ ದೆವ್ವ ಥರ ಇವಾಗ ಬಂದಿದ್ದೀನಿ, ಎಲ್ಲ ಮಲಗ್ಬಿಟ್ಟವ್ರೆ ಫುಲ್ಲು. ಸೊ ಒಂದೊಂದು ರೂಮ್, ಅದು ಯಾವುದೋ ಒಂದು ರೂಮ್ ಸಿಕ್ತು, ಅಲ್ಲಿ ರೂಮಲ್ಲಿ ಇವಾಗ ಆನ್ ಬೋರ್ಡ್ ಆಗಿದ್ದೀನಿ. ನೋಡೋಣ ಇವಾಗ ಕಾಂಟೆಂಟ್ ಶೂಟ್ ಐತೆ ಒಂದು, ಅದೇನು ಕಾಂಟೆಂಟ್ ಶೂಟು. ಆಮೇಲೆ ನಂದು ಒಂದು ಶೂಟ್ ಇರುತ್ತೆ, ಟೀ ಶರ್ಟ್ ಹಾಕೊಂಡು ನಾನೊಂದು ಶೂಟ್ ಮಾಡಬೇಕು, ರಿವೀಲಿಂಗ್ ಎಲ್ಲ ಇರುತ್ತೆ. ಸೊ ನೋಡೋಣ, ಲೆಟ್ಸ್ ಗೋ. ಇವಾಗ ಭಯ್ಯ ನಮಗೋಸ್ಕರ ಆಮ್ಲೆಟ್ ಮಾಡ್ತವ್ರೆ, ಬನ್ನಿ ಆಮ್ಲೆಟ್ ತಿನ್ನೋಣ. ಜೀವನ ಅಂದರೆ ಇದು ಗುರು, ಒಂದು ದೊಡ್ಡ ಲಾಂಗ್ ಫ್ಲೈಟು. ಆ ಲಾಂಗ್ ಫ್ಲೈಟ್ ಆದ ತಕ್ಷಣ ಬೂಟ್ ಕ್ಯಾಂಪಿಗೆ ಬಂದ ತಕ್ಷಣ ಆಮ್ಲೆಟ್ ಮಾಡಿಕೊಟ್ಟವ್ರೆ, ಇನ್ನೊಂದು ಮಾಡಿಕೊಡ್ತಾವ್ರೆ, ತಿಂತಾ ಇದ್ದೀನಿ. ಚಮಚ ಕೇಳಿದ್ರು, ನಾವು ಸೌತ್ ಇಂಡಿಯನ್ ಅಲ್ವಾ ಕೈಲೇ ತಿಂತೀವಣ ಅಂತ ಹೇಳ್ಬಿಟ್ಟು ಬರೀ ಹಂಗೆ ಇಸ್ಕೊಂಡ್ಬಂದಿದ್ದೀನಿ. ಸೊ ಇವಾಗ ತಿನ್ನೋಣ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಹೊಟ್ಟೆ ಹಸ್ದಾಗ ಏನು ತಿಂದ್ರು ಚೆನ್ನಾಗಿರುತ್ತೆ. ಇವಾಗ ಸಿಂಗಲ್ ಆಗಿದ್ದಾಗ ಬರ್ಗೆಟ್ ಸಿಂಗಲ್ ಆಗಿರ್ತಾರೆ, ಇನ್ನೇನು ಮದುವೆ ಆಗಬೇಕು ವಯಸ್ಸಾಗಿರುತ್ತೆ, ಅವಾಗ ಇನ್ನೇನು ಹುಡುಗಿ ಬೇಕು ಅಂತ ಅಂದರೆ ಎಂಥ ಚೆನ್ನಾಗಿಲ್ದಾರೋ ಹುಡುಗಿ ಇದ್ರು ಒಪ್ಕೊಂತಾರೆ, ಹುಡುಗಿರು ಅಷ್ಟೇ ಚೆನ್ನಾಗಿಲ್ದಾರೋ ಹುಡುಗ ಆದರೂ ಅಂಕಲ್ ಆದರೂ ಒಪ್ಕೊಂತಾರೆ. ಸೊ ಇವಾಗ ನಾನು ಅದೇ ಥರ ಬರ್ಗೆಟ್ಟಿದ್ದೀನಿ, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿ ತಿಂತೀನಿ, ಅಷ್ಟು ಹೊಟ್ಟೆ ಹಸಿದೆ ನನಗೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಇನ್ನೊಂದು ಆಮ್ಲೆಟ್ ಬರುತ್ತೆ, ತಿನ್ನೋಣ. ನೆಕ್ಸ್ಟ್ ಶೂಟ್ ಐತೆ, ಫೋನ್ ಮಾಡಿದ್ದೆ, ಫೋನ್ ಎತ್ತಿಲ್ಲ, ಎಲ್ಲ ಇನ್ನ ಮಲ್ಗೋರೆ. ಗೇಮರ್ಸ್ ಲೈಫ್ ಗೊತ್ತಲ್ಲ, ನಾನು ಮುಂಚೆ ಹಿಂಗೆ ಇದ್ದೆ, ಇವಾಗ ಏನೋ ಸ್ವಲ್ಪ ಸಾಚಾ ಥರ ಬಿಹೇವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತೈತೆ, ನೋಡೋಣ ಹೆಂಗಿರುತ್ತೆ ಅಂತ. ನೆಮ್ಮದಿಯಾಗಿ ತಿಂತಾ ಇದ್ದೀನಿ. ಲವ್ ಯು ಗೈಸ್. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾಂದ್ರೆ ವಾಟ್ಸ್ಆಪ್ ಗೈಸ್, ಇವಾಗ ನನಗೆ ಜರ್ಸಿ ಸಿಕ್ಕಿದೆ, ದಿ ಗಾಡ್ ಎಲ್ ಜರ್ಸಿ. ಸೊ ಗಾಡ್ ಲೈಕ್ SMR ಅಫಿಷಿಯಲ್. ಇವಾಗ ಶೂಟ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನನಗೆ ಶೂಟ್ ಮಾಡ್ತಾರೆ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ, ಶೂಟ್ ಮಾಡ್ಬೇಕಾ ಅಂತ ಅಂದ್ರೆ ಆ ಥರ ಅಲ್ಲಪ್ಪ ಶೂಟು, ಲೈಕ್ ಇದು ಜರ್ಸಿದೆಲ್ಲ ಶೂಟ್ ಇರುತ್ತೆ. ಸೊ ಹೊಸ ಮೆಂಬರ್ ಜಾಯ್ನ್ ಆಗಿನ ಅನೌನ್ಸ್ಮೆಂಟ್ ಶೂಟ್ ಅಂತ ಅನ್ಕೊಳ್ರಿ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಐ ಮೀನ್ ಗಾಡ್ ಎಲ್ಸ್ ಡ್ರೆಸ್. ಸೊ ಡ್ರೀಮ್ ಅಂತ ಅನ್ಕೊಳ್ರಿ ಎಷ್ಟೊಂದು ಜನಕ್ಕೆ, ನನಗೂ ಕೂಡ ಡ್ರೀಮ್ ಇತ್ತು. ಸೊ ಫೈನಲಿ ಫುಲ್ಫಿಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಷ್ಟೇ ದುಡ್ಡಿರಲಿ, ಎಷ್ಟೇ ಕೊಟ್ಟಿರಲಿ, ಏನೇ ಇರಲಿ, ಹಾರ್ಡ್ ವರ್ಕು, ಸ್ಕಿಲ್ಲು, ಆಮೇಲೆ ನೀವೇನು ಮಾಡ್ತೀರಾ ಸೋಷಿಯಲ್ ಮೀಡಿಯಾ, ಆ ಫೀಲ್ಡ್ ರಿಲೇಟೆಡಲ್ಲಿ ಏನು ಗ್ರೋತ್ ಇರುತ್ತೆ ಅದು ಮಾತ್ರ ಸಂಬಂಧ ಇರುತ್ತೆ. ಸೊ ಅದರಲ್ಲಿ ಮಾತ್ರ ನೀವು ಸಾಧಿಸೋಕ್ಕೆ ಸಾಧ್ಯ. ನಿಮಗೆ ಏನು ಬೇಕು ಅದನ್ನು ಫೋಕಸ್ ಇರಬೇಕು, ಡೆಡಿಕೇಶನ್ ಇರಬೇಕು. ಸೊ ಮರಿಬೇಡ್ರಿ ಅದನ್ನು. ಯಾವುದೇ ಶಾರ್ಟ್ಕಟ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ನನಗೆ 7 ವರ್ಷ ಬೇಕಾಯ್ತು ಈ ಪೊಸಿಷನ್ಗೆ ಬರೋಕ್ಕೆ. ನೀವು ಟ್ರೈ ಮಾಡ್ಬೋದು, ಪ್ರತಿಯೊಬ್ಬರು ಆಸೆ ಇಟ್ಕೊಬೋದು, ನೀವು ಕೂಡ ಒಂದು ಇಂಡಿಯಾದ ದೊಡ್ಡ ಆರ್ಗಿಗೆ ಸೇರ್ಕೊಬೋದು. ಸೊ ಐ ಆಮ್ ಪ್ರೌಡ್ ಅಬೌಟ್ ದಿಸ್. ಸೊ ಲೆಟ್ಸ್ ಸಿ ಇವಾಗ ಶೂಟ್ ಹೆಂಗಾಗುತ್ತೆ ಅಂತ. ಸೊ ಇದು ನನ್ನ ಡ್ರೆಸ್ಸು. ಥ್ಯಾಂಕ್ ಯು ಸೊ ಮಚ್. ಲೆಟ್ಸ್ ಗೋ. ಸ್ಕ್ವಿಡ್ ಗೇಮ್ದು ಒಂದು ಡ್ರೆಸ್ ಕೊಟ್ಟವ್ರೆ, ಅದನ್ನು ಕೂಡ ಹಾಕೊಬೇಕು. ಇದು ಶೂಟ್ ಹೆಂಗಾಗುತ್ತೆ ಅಂತ ನೋಡೋಣ, ಬನ್ನಿ ಹೋಣ. स्पोर्ट्स के लिए कुछ स्पोर्ट्स के लिए खुद का कुछ खुद का तो मेरे को बैंड चाहिए था, बैंड में वेट का हम लगाने को ओके आई टेल यू डिस्टर्ब कर रहे हो सी मैन वी आर शूटिंग मैन ಎಸ್ ಬಿಸ್ನೆಸ್ ಡಿಸ್ಟರ್ಬ್ ಮಾಡ್ತಾವ್ರೆ. ಸೊ ಇವಾಗ ನಾನು ಗಾಡೆಲ್ ಅಫಿಷಿಯಲ್ ಜರ್ಸಿ ಇದು. ಸೊ ಇವಾಗ ದೇ ಆರ್ ಶೂಟಿಂಗ್. ನೋಡೋಣ ನೆಕ್ಸ್ಟ್ ಯಾವಾಗ ಅನೌನ್ಸ್ ಇರುತ್ತೆ ಅಂತ. ವೆನ್ಸ್ ಅನೌನ್ಸ್ಮೆಂಟ್ ಗೋಯಿಂಗ್ ಆನ್ ಲೈಕ್ ಫಾರ್ ದ ಸೋಷಿಯಲ್ಸ್. मॉर्निंग डेज ಟುಡೇ मोस्टली ಯಾ ನೋಡೋಣ ಗೈಸ್ ಇವತ್ತು जेली ಜಲಿ ಬಾಯ್ ನಾವು ಭೂಲ್ ಗए ऐसा लेफ्ट थोड़ा नॉर्मल स्ट्रेट फेस ಸೊ ಗೈಸ್ ಇವಾಗ ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಅನ್ ಔಟ್ಫಿಟ್. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ನಂಬರ್ 7 ನನ್ನ ಫೇವ್ರೇಟು. ಸೊ ಹೆಂಗೋ ನಂಬರ್ 7 ಸಿಕ್ಕೈತೆ. ಇವಾಗ
ಇದು ಸ್ವಿಡ್ ಗೇಮ್ಸ್ ನೋಡಿದಿರಲ್ಲ ನೀವು ವೆಬ್ ಸೀರೀಸು, ಆ ಥರದ್ದು ಒಂದು ಗಾಡ್ ಲೇಕಲ್ಲಿ ಕಾಂಟೆಂಟ್ ಮಾಡ್ತಾ ಇದ್ದಾರೆ. ಆ ಕಾಂಟೆಂಟಲ್ಲಿ 10 ಜನ ಕ್ರಿಯೇಟರ್ಸ್ ಇದ್ದೀವಿ, ಅದ್ರಲ್ಲಿ ನಾನು ಒಬ್ಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಫ್ಯೂಚರಲ್ಲಿ ಗಾಡ್ ಲೇಕ್ ಕಾಂಟೆಂಟ್ಸ್ ಜೊತೆಗೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಸೋಸಿಯೇಟ್ ಆಗಿ ಆದಷ್ಟು ಕಾಂಟೆಂಟಿಗೆ ನಾನು ಕೂಡ ಭಾಗಿಯಾಗಿ ಟ್ರೈ ಮಾಡ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ SMR ಯಾವ ಥರ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ. ಸುಮ್ಮನೆ ಜಾಯ್ನ್ ಹೋದ ಅನ್ನಂಗಿರಬಾರ್ದು. ಇದ್ದಷ್ಟು ದಿನ ಹೆಸರು ಉಳಿಸ್ಬೇಕು, ಇದ್ದಷ್ಟು ದಿನ ಆದಷ್ಟು ನಮ್ಮ ಕೈಲಿ ಪ್ರಯತ್ನ ಪಡಬೇಕು ಅದನ್ನು ಕಂಟಿನ್ಯೂ ಮಾಡೋಕ್ಕೆ. ಐ ಡೋಂಟ್ ಥಿಂಕ್ ಸೊ ಇದು ಶಾರ್ಟ್ ಟರ್ಮ್ ಇರುತ್ತೆ ಅಂತ, ತುಂಬ ಲಾಂಗ್ ಟರ್ಮಿಗೆ ಮಾತಾಡಿದ್ದೀವಿ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ದಿಸ್ ಇಸ್ ಸ್ಕ್ವಿಡ್ ಗೇಮ್ SMR. ಇವಾಗ ಲೆಟ್ಸ್ ಗೋ, ಹೋಗಿ ಶೂಟಲ್ಲಿ ಏನೇನಾಗುತ್ತೆ ನೋಡೋಣ. ಇದಕ್ಕೂ ಕೂಡ ಮತ್ತೆ ಶೂಟ್ ಮಾಡ್ತಾರೆ, ಸೊ ಅದಕ್ಕೂ ಕೂಡ ಶೂಟ್ ಮಾಡೋಣ ಬನ್ನಿ. ದ ಥಿಂಗ್ ಈಸ್ ಇವಾಗೆಲ್ಲ ಟಾಸ್ಕ್ ಎಲ್ಲ ಮುಗೀತು, ಬಂದ್ವಿ ಸೆಕೆಂಡ್ ರೌಂಡಲ್ಲಿ ಎಲಿಮಿನೇಟ್ ಆಗ್ಬಿಟ್ಟೆ. ಅದೇನೋ ಬಿಸ್ಕೆಟ್ ತಲೆ ಮೇಲೆ ಇಟ್ಕೊಂಡು ತಿನ್ನೋದಂತೆ, ಫಿಸಿಕಲ್ ಕೊಟ್ಬಿಟ್ಟಿದ್ರೆ ಸರಿಯಾಗಿ ಮಾಡಾಗ್ತದೆ. ಬಟ್ ಏನು ಮಾಡ್ತೀರಾ, ಅನ್ಫಾರ್ಚುನೇಟ್ಲಿ ನನಗೆ ಸಿಗಲಿಲ್ಲ ಆ ಥರ ಟಾಸ್ಕ್ಗಳು. ಇವಾಗ ಏನು ಅಂತ ಅಂದರೆ ನಾನು ಇದು ತಂದಿರಲಿಲ್ಲ, ಬ್ರಷು, ಟೂತ್ ಬ್ರಷು, ಫೇಸ್ ವಾಶು ಎಲ್ಲ ತಂದಿರಲಿಲ್ಲ. ಸೊ ಅವನು ಇವಾಗ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಪರ್ಪಲ್ ಕಲರ್ ಪೇಸ್ಟ್ ತರಿಸ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ತೀನಿ, ಬರೀ ರಿವ್ಯೂ ಕೊಡ್ತೀನಿ. ಸಿಗೋಡ್ ಬಾಯ್ ट्राई करो नया वाला हिंदी में बात करो. हाँ हिंदी में बात करो ना. बनाओ एक बार, कैसे बनाओ. हाय गाइस, नमस्कार. हाय गाइस, नमस्कार सब लोगों को, वेलकम टू द व्लॉग. कैसे हो? अब मैं जीगॉड के साथ हूँ, अभी मैं गॉडल बूट कैंप में हूँ. और कैसा लगा बूट कैंप? बूट कैंप तो अभी एक्सप्लोर करना चाहिए. अच्छा करा नहीं? हाँ करा नहीं. आपको टूर दे. कल बूट कैंप का टूर जीगॉड भाई के साथ कर लेंगे. अभी इधर ही हो ना? हाँ ಚಲೋ ಗೈಸ್. ಸೊ ದಿಸ್ ಈಸ್ ದ ಥಿಂಗ್. ಇವಾಗ ಇದನ್ನೆಲ್ಲ ಮಾಡಿ ನೋಡೋಣ ಏನೇನಾಗುತ್ತೆ ಅಂತ. ನೆಕ್ಸ್ಟು ಇವಾಗ ಬಟ್ಟೆ ಚೇಂಜ್ ಮಾಡಬೇಕು, ಚೇಂಜ್ ಮಾಡೋಣ, ಆಮೇಲೆ ನೋಡ್ತೀನಿ. ಲೆಟ್ಸ್ ಗೋ. 4 ಗಂಟೆ. ಸೊ ಮಧ್ಯರಾತ್ರಿ 4 ಗಂಟೆ ಮಲಗಿದ್ದೆ ನಾನು. ಮಲಗಿ 12 ಗಂಟೆಗೆ ಎದ್ದು ಆಚೆ ಹೋಗಿ ಏನೇನೋ ತಿನ್ಕೊಂಬಂದು ಸೊ ಇವಾಗ ವ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಿಂದ ಏನೇನು ಬರುತ್ತಲ್ಲ ಪ್ರತಿಯೊಂದು ಹಿಂದಿ ಮತ್ತು ಕನ್ನಡ 2 ಮಿಕ್ಸ್ ಇರುತ್ತೆ. ಹಿಂದಿ ಡಬ್ಬಿಂಗ್ ವಾಯ್ಸ್ ಸಪ್ರೇಟ್ ಬರುತ್ತೆ. ಸೊ 2 ಲ್ಯಾಂಗ್ವೇಜಲ್ಲಿ ಬರುತ್ತೆ ನೆಕ್ಸ್ಟ್ ಇಂದ ವ್ಲಾಗ್ಸ್, ವಿಡಿಯೋಸ್ ಎಲ್ಲ ಪ್ರತಿಯೊಂದು. ಐ ಡೋಂಟ್ ಥಿಂಕ್ ಸೊ ರಿಯಾಕ್ಷನ್ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಕೊತೀನಿ. ಮಿಕ್ಕಿದ ವ್ಲಾಗ್ಸ್ ಎಲ್ಲ ಇಲ್ಲಿ ಪುಟಿನ್ ಹಿಂದಿ ಹಾಕಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ಯಾರು ನೋಡಿದ್ರಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಕರ್ನಾಟಕದ ಹುಡುಗ SMR ಗೇಮಿಂಗ್. ಸೊ ನೌ ಈಸ್ ಇನ್ ಫಕಿಂಗ್ ಗಾಡ್ ಲೈಕ್, ಅಫಿಷಿಯಲಿ ಗಾಡ್ ಲೈಕ್ SMR. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಸೊ ಅದು ನಾನು ಇವಾಗ ವರ್ಡ್ಸಲ್ಲಿ ಹೇಳಲ್ಲ, ಪ್ರೂವ್ ಆಯಿತು ಅಂತ ಅನ್ಕೊತೀನಿ. ಸೊ ಈ ಲೆವೆಲಿಗೆ ಬರೋಕ್ಕಾದ್ರೆ ಎಷ್ಟೊಂದು ಜನ ಬರ್ಬೋದಿತ್ತು, ಇನ್ನೂ ಯಾರೂ ಬಂದಿಲ್ಲ. ಕಷ್ಟಪಟ್ಟು ನಾನು ಬಂದಿದ್ದೀನಿ ಅಂತ ಅಂದರೆ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ ಅಂತ ಯೋಚನೆ ಮಾಡಿರಿ. ಜಸ್ಟ್ ಯು ನೀಡ್ ಸಮಥಿಂಗ್. ನಿಮ್ಮಲ್ಲಿ ಏನೋ ಒಂದಿದ್ರೆ ಡೆಫಿನೆಟ್ಲಿ ಬರ್ತೀರಾ, ಅಷ್ಟು ಎಫರ್ಟ್ ಆಗಬೇಕಾಗುತ್ತೆ. ನನಗೆ 7 ವರ್ಷ ಬೇಕಾಯ್ತು ಈ ಜಾಗಕ್ಕೆ ಬರೋಕ್ಕೆ. ಸೊ ನೋಡೋಣ, ಇವಾಗ ಒಂದು ಗೇಟ್ ವೇ ಓಪನ್ ಆಗುತ್ತೆ. ಅದನ್ನು ಚೆನ್ನಾಗಿ ನಾನು ಯೂಸ್ ಮಾಡಿಕೊಂಡ್ರೆ, ನೀವು ಚೆನ್ನಾಗಿ ಸಪೋರ್ಟ್ ತೋರಿಸಿದ್ರೆ, ಹಾಕೋ ಪ್ರತಿ ವಿಡಿಯೋ, ಪ್ರತಿ ವ್ಲಾಗ್ಸಲ್ಲಿ ಜೊತೆಗೆ ಗಾಡ್ ಲೈಕ್ ಕಾಂಟೆಂಟ್ಸ್ ಕೂಡ ಶೂಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಬಂದು ಕಮೆಂಟ್ಸಲ್ಲಿ ನೀವು ತೋರಿಸೋ ಸಪೋರ್ಟ್ ನೋಡಿ. ಸೊ ನನಗೂ ಸ್ವಲ್ಪ ಗ್ರ್ಯಾಜುಯಲಿ ಪುಷ್ ಸಿಗುತ್ತೆ. ಆ ಪುಷ್ ನೋಡಿ ನನಗೂ ಖುಷಿಯಾಗಿ ನಾನು ಇನ್ನೂ ಎಫರ್ಟ್ ಹಾಕ್ತೀನಿ, ಇನ್ನೂ ಸ್ವಲ್ಪ ಓಪನಿಂಗ್ ಸಿಗುತ್ತೆ ಕನ್ನಡ ಗೇಮಿಂಗಿಗೆ, ಜೊತೆ ಕನ್ನಡದಲ್ಲಿರೋ ಗೇಮರ್ಸಿಗೆ. ಸೊ ನಾನು ಕೂಡ ಆಬ್ವಿಯಸ್ಲಿ ಸ್ಟ್ರೀಮ್ಗಳಲ್ಲಿ ಸ್ವಲ್ಪ ಹಿಂದಿ ಇನ್ನು ಮುಂದೆ ಬರುತ್ತೆ ಜಾಸ್ತಿ, ಹಾಗಂತ ಕನ್ನಡ ಯಾವತ್ತೂ ಮರೆಯಲ್ಲ. ಸೊ ಕನ್ನಡ ಆಡಿಯನ್ಸ್ ಡೆಫಿನೆಟ್ಲಿ ನನ್ನ ಬೇಸ್ ಆಡಿಯನ್ಸ್ ಅದು. ಸೊ ಅವ್ರಿಗೆ ಪ್ರಿಫರೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಹಿಂದಿ ಆಡಿಯನ್ಸ್, ಹೊಸ ಆಡಿಯನ್ಸ್, ನಯ ಆಡಿಯನ್ಸ್ ಯಾರು ಬಂದಿರ್ತಾರಲ್ಲ, ಯಾ ವೆಲ್ಕಮ್ ಎವ್ರಿ ಒನ್. ಥ್ಯಾಂಕ್ ಯು ಸೊ ಮಚ್. ದಿಲ್ ಸೆ ಗಾಡ್ ಲೈಕ್. ಲವ್ ಯು ಆಲ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.